ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲೆಕ್ಷನ್ ಡೇ. ಯಾರ್ಯಾರು ಓಟ್ ಹಾಕ್ತಿರೋ ಓಟ್ ಹಾಕಲ್ಲೋ ಗೊತ್ತಿಲ್ಲ. ಅದು ನಮ್ಮಕ್ಕೂ ಓಟ್ ಹಾಕೋಣ ಎಲ್ರು. ಈ ವಿಡಿಯೋ ಬರೋಷ್ಟ್ರಲ್ಲಿ ನೀವು ಓಟ್ ಹಾಕಿದ್ರು ಹಾಕಿರ್ತೀರಾ. ಸರಿ, ವಾಟರ್ ಐಡಿ ತಗೊಂಡು ಊರಿಗೆ ಹೊರಡಕ್ಕೆ ರೆಡಿ ಆಗಿದ್ದೀನಿ. ನಾನು ನಮ್ಮಪ್ಪ ಊರಿಗೆ ಹೋಗ್ತಾ ಇದೀವಿ ಈಗ. ನಮ್ಮಮ್ಮ ಆಮೇಲೇನೋ ಹೋಗ್ತೀನಿ ಅಂತ ಹೇಳೋರೆ. ನೋಡೋಣ ಯಾವಾಗ ಬರ್ತಾರೆ ಅಂತ. ನಾವು ಓಟ್ ಹಾಕಕ್ಕೆ ಹೊರಡ್ರಿ. ಈಗ ಊರಿಗೆ ಬಂದು ಲಿಸ್ಟ್ ಇಸ್ಕೊಂಡಿದ್ದೀವಿ. ಈಗ ಹೋಗಿ ಓಟ್ ಹಾಕ್ಬೇಕಷ್ಟೆ. ಇವಾಗ ಲಿಸ್ಟ್ನ ಇಸ್ಕೊಂಡು ನಾನು ನಮ್ಮಪ್ಪ ಜಾಲಮಂಗಲ ಸ್ಕೂಲಿಗೆ ಬಂದ್ವಿ. ನಮ್ಮಪ್ಪ ಅದನ್ನೇ ಹೇಳ್ತಾ ಇದ್ರು, ನೋಡು ಇದೇ ನಮ್ಮ ಸ್ಕೂಲು, ನಾನು ಇಲ್ಲೇ ಓದಿದ್ದು 7th 8th 9th 10th ಅಂತ. ಅವರು ಪ್ರೈಮರಿನೆಲ್ಲ ತಡ್ಕೋಗ್ಲಲ್ಲಿ ಓದಿದ್ದು ಅಂತ ಹೇಳ್ತಾಯಿದ್ರು. ಆಮೇಲೆ ಒಳಗೋಗಿ ನಾನು ನಮ್ಮಪ್ಪ ಓಟ್ ಹಾಕಿದ್ವಿ. ನಮ್ಮಪ್ಪನ ಫ್ರೆಂಡ್ ಯಾರೋ ಸಿಕ್ಕಿದ್ರು ಅಂತ ಅವ್ರ ಜೊತೆ ಮಾತಾಡ್ತಾ ನಿಂತಿದ್ರು. ಇಲ್ಲಿ ಜಾಲಮಂಗಲದಲ್ಲಿ ಶತಮಾನೋತ್ಸವ ಕೂಡ ಮಾಡಿದ್ರು. ಆಗ ನಮ್ಮ ಅಪ್ಪನ ಕೇಳಿದೆ, ನಿಮ್ಮನ್ನು ಕರೀಲಿಲ್ವಾ ಅಂತ. ನಿಮ್ಮನ್ನು ಕರೀಲಿಲ್ವಾ ಶತಮಾನೋತ್ಸವಕ್ಕೆ? ಕರೆದಿದ್ರಾ? ನೀನು ಹೋಗ್ಲಿಲ್ವಾ? ಹಂಗೆ ಓಟ್ ಹಾಕಿ ಆಚೆ ಬಂದ್ವಿ. ನಮ್ಮ ಅಪ್ಪನ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾರೆ ನಮ್ಮಪ್ಪ. 3ನೇ ಕ್ಲಾಸ್ ಅಂತೂ ಸ್ಕೂಲ್ ಕಳಿಸ್ತಿಲ್ಲ. 7ನೇ ಕ್ಲಾಸ್ ಅಂತೂ ಪಾಸ್ ಮಾಡಕ್ಕೆ ಇರ್ತಾ ಇದ್ದೀವಿ. ನಮ್ಮ ಜೊತೆಲಿ ಹೋದ್ರು ಹೈಸ್ಕೂಲವರು ಈ ಗುರ್ತೆ ಸಿಗ್ತಾ ಇಲ್ಲ. ಒಂದು ಬ್ಯಾಚು ಓಟ್ ಹಾಕಿ ಊರಿಗೆ ಬಂದ್ವೋ. ನಮ್ಮ ಭುವನ ಮೀನ್ ಹಿಡ್ದಿ ಅಂತ ತೋರಿಸಲ್ಲ. ಮುಖ ಏನು ತೊಳಿಬೇಡ. ಇಲ್ಲಿ ಬಂದ್ಬಿಟ್ಟು ಮೀನ್ ಹಿಡ್ದಿ. ಎಲ್ಲ ಮೀನ್ ಕಾಣಿಸ್ತಾ ಇಲ್ಲ. ಅಡೆ ಹೊಂಟಾಗವ. ನಿನ್ ಮಕ್ಕ ನೋಡ್ಬಿಟ್ಟು ಅಡೆ ಹೊಂಟಾಗವೆ. ಈಗ ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ. ಹಿಂದೆ ನಮ್ಮ ಅತ್ತಿಗೆ ಪಾತ್ರೆ ತೊಳಿತಾ ಇದ್ರು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲ ಅಮ್ಮ ಮಗಳು ತಿಕ್ತ ಬಿದ್ದವ್ರೆ. ನಮ್ಮ ಅತ್ತಿಗೆ ಮಗಳು ಇಬ್ರು ಸೇರ್ಕೊಂಡ್ ಪಾತ್ರೆ ಗಸಗಸ ಅಂತ ತಿಕ್ತಾವ್ರೆ. ನಾಚಿಕೆ ಆಯ್ತದ ಪಾತ್ರೆ ತಿಕ್ಕದಕ್ಕೆ? ತಿಕ್ಕೋಲಿ, ನಾನ್ ತಿಕ್ಬಿಟ್ಟು ಹಾಕಿಲ್ವಾ? ಈ ಹಳೆ ಮುತ್ಕಿ ಅಂತೂ ಫುಲ್ಲು. ಈಗ ಎಷ್ಟನೇ ಕ್ಲಾಸು? 9th 10th 9th ಹಿಂಗೆ. ಇನ್ 10th ಹೋದ್ರೆ ನೀರ್ ಎರ್ಚ್ಬೇಡ. ಜ್ಯೂಸ್ ಮಾಡಕ್ಕೆ ನಮ್ಮ ಅತ್ತಿಗೆ ಜ್ಯೂಸ್ ಮಾಡಕ್ಕೆ ಸಕ್ಕರೆನ ರುಬ್ಬಿಟ್ಟವ್ರೆ ಬೇಗ ಕರಗ್ಲಿ ಅಂತ. ಐಸು ರೆಡಿ ಮಾಡಿ ಇಟ್ಕೊಂಡವ್ರೆ. ನಮ್ಗ್ ಟೈಮ್ ಆಯ್ತು ಹೋಯ್ತೀವಿ ಅನ್ನೋದಕ್ಕೆ, ನಮ್ಮ ಅತ್ತಿಗೆ ಬೇಡ ಕುತ್ಕೊಳ್ಳಿ ಅನ್ನೋದಕ್ಕೆ. ಅಯ್ಯೋ, ಹಿಂಗ್ ಕರ್ಗೆ ಹೋಯ್ತಲ್ಲಿ. ಇನ್ನೇನಲ್ಲಿ ಕೆಳಗೆ ಏನು ಉಳ್ಕೊಳ್ಳೇ ಇಲ್ಲ ಅಲ್ಲಿ. ಐಸ್ನ ಹೆಂಗ ಹಾಕೋದು ಅಂದ್ರೆ ಹಿಂಗ ಹಾಕೋದು. ಒಳ್ಳೆ ಇರ್ಲಿಕ್ಕೆ ಒಳ್ಳೆ ಕಿತ್ಲೆ ಹಣ್ಣು ಇದ್ದಂಗೈತೆ. ಅದೇ ಸರಿ. ಏನ್ ಚೆನ್ನಾಗಿರ್ತದ ನೋಡು. ನೋಡಿ ಚೆನ್ನಾಗಿರ್ತದೆ ನೋಡಿ. ಜ್ಯೂಸ್ ರೆಡಿ ಆಯ್ತು. ಜ್ಯೂಸ್ ಕುಡ್ಕೊಂಡೀಗ ರಾಮನಗರಕ್ಕೆ ಹೊರಡ್ತಾ ಇರೋದೆ. ಜ್ಯೂಸ್ ಕುಡ್ಕೊಂಡು ರಾಮನಗರಕ್ಕೆ ವಾಪಸ್ ಬಂದ್ವಿ. ಓಟ್ ಹಾಕ್ಬಿಟ್ಟು ಬಂದು ನಮ್ಮ ಅಮ್ಮ ಈಗ ಹೋಯ್ತಾ ಅದು ಓಟ್ ಹಾಕಕ್ಕೆ. ದೇವತರ ಬಿರಿಯಾನಿ ಇತ್ತು ಸ್ವಲ್ಪ, ಅದನ್ನೇ ಸ್ವಲ್ಪ ತಿಂದೆ. ನಾನೊಂದು ಕೋಟ ನಿದ್ದೆ ಮಾಡಿ ನಮ್ಮ ಅಪ್ಪನ ಈಗ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಕೆಲ್ಸಕ್ಕೆ ಹೋಯ್ತೀನಿ ಅಂದ್ರು. ಇನ್ನೂ ನಮ್ಮಮ್ಮ ಬರ್ಲಿಲ್ಲ. ಅದ್ ಎಲ್ಲಿ ನಿಂತವ್ರೋ, ಅದ್ ಯಾವ ಊರಿಗೆ ಹೋಗೋರು. ನಮ್ಮೂರಿಗೆ ಹೋಗಿರೋದು, ಆದ್ರೆ ಇನ್ನೂ ಬರ್ಲಿಲ್ಲ. ಇನ್ನೂ ವೋಟಿಂಗ್ ಮಿಷಿನ್ ಏನೋ ಪ್ರಾಬ್ಲಮ್ ಇರ್ಬೇಕೇನೋ, ಓಟ್ ಹಾಕಕ್ಕೆ ಹೋಗೋರಲ್ಲ ಅದಕ್ಕೆ. ನನಗೂ ಮನೇಲಿ ಇರೋಕ್ಕೆ ಬೋರ್ ಆಗೋಯ್ತು. ಅದಕ್ಕೆ ನಮ್ಮ ಅಮ್ಮ 27ನೇ ವಾರ್ಡಲ್ಲಿದ್ದೀನಿ, ಬಾ ಶಾಂತಿನಿಕೇತನ್ ಹತ್ರ ಅಂತ ಕರೆದ್ರು. ನಾನು ಸ್ಕೂಲ್ ನೋಡಿ ತುಂಬ ದಿನ ಆಗಿತ್ತಲ್ಲ ಅಂತ ಹೋದೆ. ಆಮೇಲೆ ಒಳಗೆ ಹೋಗಿ ಕೂತ್ಕೊಂಡಿರೋ ಅಂತ ಒಳಗೆ ಕಳಿಸಿದ್ರು. ಅಲ್ಲಿ ಬಂದು ಕೂತಿದ್ದೆ ಸ್ವಲ್ಪ ಹೊತ್ತು. ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದೆ. ಎಲ್ಲ ಓಟ್ ಹಾಕಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಓಟ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ಅದು ನಮ್ಮಕ್ಕೂ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಇದೇ ಥರ ವೀಡಿಯೋಸ್ಗಾಗಿ ಕಾಯ್ತಾ ಇರಿ.